ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾವಲ ಹೊಸಹಳ್ಳಿಯ ಜನತಾ ಕಾಲೋನಿಯಲ್ಲಿ ಆಸರಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶಾಸಕ ಬಿ ಶಿವಣ್ಣ ಉದ್ಘಾಟಿಸಿದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಉಚಿತ ಕಣ್ಣಿನ ತಪಾಸಣೆ, ಮಧುಮೇಹ, ರಕ್ತದೊತ್ತಡ, ಚರ್ಮ ರೋಗ, ಬೆನ್ನು ನೋವು, ಸ್ತ್ರೀ ಸಂಬಂಧಿತ ರೋಗಗಳು ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ತಪಾಸಣೆ ನಡೆಸಲಾಯಿತು. ನಾರಾಯಣ ನೇತ್ರಾಲಯ, ಬೆಂಗಳೂರಿನ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥೆಯ ವೈದ್ಯರು ಪಾಲ್ಗೊಂಡಿದ್ದರು. ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಸಾರ್ವಜನಿಕರು ಶಿಬಿರದಲ್ಲಿ ಭಾಗವಹಿಸಿದ್ದರು. ಅವಶ್ಯಕತೆ ಇದ್ದವರಿಗೆ ಸ್ಥಳದಲ್ಲಿಯೇ ಔಷಧಿಗಳನ್ನು ವಿತರಿಸಲಾಯಿತು. ಹಾಗೆಯೇ ಕನ್ನಡಕಗಳ ವಿತರಣೆ ಮತ್ತು ಅವಶ್ಯಕತೆ ಇರುವವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಆಯೋಜಿಸಲಾಗಿತ್ತು. ಶಾಸಕ ಬಿ ಶಿವಣ್ಣ ಮಾತನಾಡಿ, ಗ್ರಾಮಾಂತರ ಪ್ರದೇಶದಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಸಂಘ ಸಂಸ್ಥೆಗಳು ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಆರೋಗ್ಯದ ಬಗ್ಗೆ ಸಾರ್ವಜನಿಕರು ಕಾಳಜಿ ವಹಿಸಬೇಕು. ಉತ್ತಮ ಆರೋಗ್ಯದಿಂದಾಗಿ ಉತ್ತಮ ಸಮಾಜವನ್ನ ನಿರ್ಮಿಸಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಜಾಗೃತಿಯ ಕೊರತೆಯಿಂದಾಗಿ ರೋಗಗಳು ಹೆಚ್ಚಾಗುತ್ತಿವೆ. ಹಾಗಾಗಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯದ ಬಗ್ಗೆ ನಿಗಾ ವಹಿಸಬೇಕೆಂದರು. ಆಸರೆ ಚಾರಿಟೇಬಲ್ ಟ್ರಸ್ಟ್ನ ಚಂದ್ರು ಮಾತನಾಡಿ, ಆರೋಗ್ಯ ಸೇವೆಯನ್ನು ಮನೆ ಬಾಗಿಲಿಗೆ ನೀಡುವ ಸಲುವಾಗಿ 12 ವರ್ಷಗಳಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ. ಆಯುರ್ವೇದ ಆಸ್ಪತ್ರೆಯೂ ಸಹ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿರುವುದರಿಂದ ಆಯುರ್ವೇದದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದಂತಾಗಿದೆ ಎಂದರು. ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಕಾರ್ಯದರ್ಶಿ ಎಎನ್ ನರೇಂದ್ರ ಕುಮಾರ್, ಪ್ರಜಾ ತಾರಿ ಬಳಗದ ಅನುರಾಧ ಪುರುಷೋತ್ತಮ್, ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್, ವಿಎಸ್ಎಸ್ಎನ್ ನಿರ್ದೇಶಕ ವೆಂಕಟೇಶ್, ಆಸರಿ ಟ್ರಸ್ಟ್ನ ವಿನೋದ್ ಕುಮಾರ್ ಉಪಸ್ಥಿತರಿದ್ದರು.
ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಈ ದಿನ ನಮ್ಮ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಮ್ಮ ಯುವ ಮಿತ್ರರು ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತ ಕಣ್ಣಿನ ತಪಾಸಣೆ ಮತ್ತು ಕನ್ನಡಕ ವಿತರಣೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಯಾವುದೇ ರೀತಿಯಲ್ಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಇದರಿಂದ ಒಂದು ಅಷ್ಟು ಜನಕ್ಕೆ ಸಹಾಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಿತ್ರರು ಇವತ್ತು ಈ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದಾರೆ. ತುಂಬ ಒಳ್ಳೆಯ ಕಾರ್ಯಕ್ರಮ. ಅವರಿಗೆ ನಿಜವಾಗ್ಲೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರೂ ಕೂಡ ಒಂದು ಸಣ್ಣದಿರಲಿ ದೊಡ್ಡದಿರಲಿ ಏನೋ ಒಂದು ಜನಗಳಿಗೆ ಸಹಾಯ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರೆ ಏನೋ ಒಂದು ಅಷ್ಟು ನಮ್ಮ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ಇವತ್ತು ವಹಿಸ್ಕೋಬೇಕಾಗಿದೆ. ಯಾಕಂದರೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ನೀವು ನೋಡಿದರೆ ನಾವೆಲ್ಲರೂ ಕೂಡ ಗೊತ್ತಿದೆ, ಕೊರೋನಾ ಬಂದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಯಿತು. ಆದ್ದರಿಂದ ಅದೇ ರೀತಿಯಲ್ಲಿ ಇವತ್ತು ಹೆಚ್ಚು ಬಿಸಿಲಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಉಚಿತವಾದಂಥ ಒಂದು ತಪಾಸಣೆಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಒಂದು ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಆ ಒಂದು ನಿಟ್ಟಲ್ಲಿ ಇವತ್ತು ಪಂಚಾಯತಿನಲ್ಲಿ ನಮ್ಮ ಮಿತ್ರರು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ತುಂಬ ಸಂತೋಷ. ಚಂದ್ರು ಅವರೆಲ್ಲ ಸ್ನೇಹಿತರು. ಅದರಿಂದ ಈ ರೀತಿಯಾಗಿ ಎಲ್ಲ ಕಡೆಯೂ ಮಾಡಿದ್ರೆ ಒಂದಷ್ಟು ಜನಕ್ಕೆ ಸಹಾಯ ಆಗುತ್ತೆ. ವಿಶೇಷವಾಗಿ ಚಂದ್ರು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ನಾರಾಯಣ ನೇತ್ರಾಲಯ ಆಯುರ್ವೇದ ಕೇಂದ್ರೀಯ ಸಂಶೋಧನಾ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಇಂದು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸುಮಾರು ಒಂದು 400 ಜನಕ್ಕೂ ಅಧಿಕವಾಗಿ ಬಂದಿದ್ದಾರೆ ಇವತ್ತು. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದಂಥ ನಮ್ಮ ಕೇಂದ್ರ ಆಯುರ್ವೇದ ಸಂಸ್ಥೆಯವರಿಗೆ ಹಾಗೂ ನಾರಾಯಣ ನೇತ್ರಾಲಯ ಅವರಿಗೆ ಹಾಗೂ ಬ್ಯಾಗಡನಹಳ್ಳಿ ಪಂಚಾಯಿತಿಯವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ರಮುಖವಾಗಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನಮಗೆ ಯಾವ್ಯಾವ ಸಹಕಾರ ನೀಡಿದ ಅವರಿಗೆಲ್ಲರಿಗೂ ಧನ್ಯವಾದ. ಸಂಸ್ಥೆ ಸುಮಾರು 12 ವರ್ಷದಿಂದಲೂ ನಾವು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೀವಿ. ಇಲ್ಲಿ ತನಕ ಸಹಿಸುವ ಒಂದು 6,000 ಜನಕ್ಕೂ ಹೆಚ್ಚು ಜನ ಇದನ್ನು ಪ್ರಯೋಜನ ಪಡ್ಕೊಂಡಿರ್ತಾರೆ. ಒಂದು 2,000 ಜನ ಕನ್ನಡಕಗಳ ಸಹ ನಮ್ಮ ಕಡೆಯಿಂದ ಪಡ್ಕೊಂಡಿರ್ತಾರೆ. ಒಂದು 400 ಜನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಾರೆ. ಇಷ್ಟು ವರ್ಷಗಳಲ್ಲಿ ನಾವು ಈ ಕೆಲಸ ಮಾಡ್ಕೊಂಡ್ಬಂದು ಬಂದಿರ್ತೀವಿ. ಇದಕ್ಕೆಲ್ಲ ನಮಗೆ ಪ್ರೋತ್ಸಾಹಕರಾಗ್ಬೋದು, ನಮಗೆ ಯಾರ್ಯಾರು ಸಹಕಾರ ಮಾಡ್ಕೊಂಡು ಬಂದಿದ್ದಾರೋ ಅವರೆಲ್ಲರಿಗೂ ಅಷ್ಟೇ ನನ್ನ ಈ ವೇದಿಕೆ ಮುಖಾಂತರ ಅವ್ರು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಯಾಕೆಂದರೆ ನಾನು ಮಧ್ಯಮ ಬಡ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬಂದಿದ್ದೀನಿ. ಇದು ನಮ್ಮ ಸುತ್ತಮುತ್ತ ದಿನನಿತ್ಯಲ್ಲೂ ಸಹ ಈ ಥರ ಎಷ್ಟೋ ಜನಕ್ಕೆ ಅವಶ್ಯಕತೆ ಇರುತ್ತೆ. ಅದನ್ನು ಮನಗಂಡು ಅವರಿಗೆಲ್ಲ ಒಂದು ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಾರೋ ಎಲ್ಲ ರೀತಿ ಸಹಕಾರಿ ಆಗಬೇಕು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ನಾವು ಮಾಡ್ತಾ ಬಂದಿದ್ದೀವಿ ಸರ್. ಅದೇ ನಮಗೆ ಸ್ಫೂರ್ತಿ. ನನಗೆ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಸಹಕಾರ ಮಾಡಿದಂಥ ನನ್ನ ಆಸರೆ ಸಹೋದ್ಯೋಗಿಗಳು, ಸದಸ್ಯರು, ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಅವರಿಗೆ ಉಚಿತ ಅಂತಂದಾಗಲೇ ತುಂಬ ಜನಕ್ಕೆ ಅದು ಒಂಥರ ನೆಗ್ಲೆಕ್ಟಾಗಿ ನೋಡುವಂಥದ್ದು ಒಂದು ಇದಿದೆ. ಆದರೆ ಅಂಥವ್ರಿಗೆ ಏನು ಹೇಳ್ತೀವಪ್ಪ ಅಂತಂದರೆ ಇಲ್ಲಿ ಬಂದು ನೋಡಿದಾಗಲೇ ಅವ್ರಿಗೆ ವಾಸ್ತವ ಗೊತ್ತಾಗುತ್ತೆ ಯಾವ ರೀತಿ ಗುಣಮಟ್ಟದ ಒಂದು ಅವರಿಗೆ ಆರೋಗ್ಯದ ಸೇವೆ ಸಿಗುತ್ತೆ ಅಂತ, ಚಿಕಿತ್ಸೆ ಸಿಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಕೆಲವು ಇದ್ದೇ ಇರ್ತಾರೆ ಸರ್. ಈಗ ನಾವು ಒಂದು ಕೆಲಸ ಮಾಡ್ತೀವಿ ಅಂದರೆ 100 ಜನ ಒಪ್ಕೊಂಡ್ರೆ ಅದು 10 ಜನ ಯಾರಾದರೂ ಒಬ್ರು ಏನಾದ್ರು ಇದು ಮಾಡ್ತಾರೆ. ಅಂಥವ್ರು ನಾವು ಏನು ಇದು ಮಾಡೋಕ್ಕಾಗಲ್ಲ. ಅದೇ ನೀವೇ ನೋಡ್ತಿದ್ದೀರಿ, ಬೆಳಗಿಂದ ಇಷ್ಟು ಜನ ಅನುರಾಧ ಸಂಘದಲ್ಲಿ ಬಂದ್ಬಿಟ್ಟು ಪ್ರಯೋಜನ ಪಡ್ಕೊಂಡಿದ್ದಾರೆ, ಪಡ್ಕೊಂಡು ಅದು ಲಾಭ ಪಡ್ಕೊಂಡಿದ್ದಾರೆ ಅಂತ ಪೊಲೀಸ್ಗಳ ಇಲಾಖೆಗೂ ನಮ್ಮ ಪಂಚಾಯಿತಿ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಆಸರೆ ಚಾರಿಟಬಲ್ ಟ್ರಸ್ಟ್ ಆನೆಕಲ್ಲಿಂದ ಕಣ್ಣಿನ ಮತ್ತು ಆರೋಗ್ಯ ಚಿಕಿತ್ಸೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಉಚಿತವಾಗಿ ಎಲ್ಲರಿಗೂ ಕನ್ನಡಕ ಫ್ರೀಯಾಗಿ ಉಚಿತವಾಗಿ ನೀಡ್ತಾರೆ. ಮತ್ತು ಇವರು ಶಾಲಾ ಮಕ್ಕಳ ಜೊತೆ ಪರಿಸರ, ನಾಡ ಹಬ್ಬಗಳು ಈ ರೀತಿಯಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಈ ಹಿಂದೆ 12 ವರ್ಷಗಳಿಂದನೂ ಆಚರಿಸ್ಕೊತಾ ಬಂದಿದ್ದಾರೆ. ಇದು ನಮ್ಮ ಎಲ್ಲ ಈಗಿನ ಯುವಕರಿಗೆ ಇದೊಂದು ಸ್ಫೂರ್ತಿದಾಯಕವಾದಂಥ ಅಂಶ ಆಗಿದೆ. ಎಲ್ಲರೂ ಒಟ್ಟಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸದುಪಯೋಗ ಪಡ್ಕೊಂಡ್ರೆ ನಮ್ಮ ಗ್ರಾಮದಲ್ಲಿರುವ ಎಲ್ಲ ಮಹಿಳೆಯರು ಹೆಚ್ಚಾಗಿ ಇಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಈ ಒಂದು ಈ ಒಂದು ಯೋಜನೆಯನ್ನು ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಈ ಸಮಯದಲ್ಲಿ ಈಗ ಏನಾಗಿದೆ ಅಂದರೆ ಎಲ್ಲ ಉಚಿತ ಅಂತ ಹೇಳ್ಬಿಟ್ಟು ಅದನ್ನು ಸದುಪಯೋಗ ಪಡ್ಕೊಂಡು ಎಲ್ಲೋ ಸ್ವಲ್ಪ ಜನ ಹಿಂದೇಟಾಗ್ತಿದ್ದಾರೆ. ಆ ಥರ ಎಲ್ಲ ಮಾಡಬೇಡಿ. ಈ ಒಂದು ಆರೋಗ್ಯ, ನಾವು ಕಣ್ಣಿನ ಪರೀಕ್ಷೆ ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೇಬೇಕು 6 ತಿಂಗಳಿಗೆ ಒಂದ್ಸರಿ ಎಲ್ಲನೂ. ಈ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಈ ಒಂದು ಆರೋಗ್ಯದ್ದು ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ಚಾರಿಟಬಲ್ ಟ್ರಸ್ಟ್ ಅವರ ಜೊತೆಗೆ ಸಹಯೋಗದೊಂದಿಗೆ ಪ್ರಜಾತಾರೆ ಬಳಗ, ನಾರಾಯಣ ನೇತ್ರಾಲಯದವರು, ಬೊಮ್ಮಸಂದ್ರ ಮತ್ತು ಜಿಲ್ಲಾ ಅಂಧರ
ನಿರ್ವಹಣಾ ಸಂಸ್ಥೆ, ಕೇಂದ್ರೀಯ ಆಯುರ್ವೇದಿಕ್ ಸಂಶೋಧನಾ ಸಂಸ್ಥೆ ಬೆಂಗಳೂರು, ಸ್ಕೌಟ್ ಅಂಡ್ ಗೈಡ್ ಅವರು ಇವರೆಲ್ಲರೂ ಜೊತೆಯಲ್ಲಿ ಒಂದು ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ. ಇವತ್ತು ಖುಷಿಯಾಗಂತ ಒಂದು ಸಂಗತಿಯಾಗಿದೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ದೀಪಿಕಾ ಅಂತ. ನಾವು ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥೆಯಿಂದ ಬಂದಿದ್ದೀವಿ. ಇದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಕನಕಪುರ ರಸ್ತೆಯಲ್ಲಿದೆ. ಮೇಯ್ನಾಗೆ ನಮ್ಮದು ಏನು ಏಮ್ ಅಂತ ಅಂದರೆ, ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಸ್ವಸ್ಥಸ್ಯ ಸ್ವಾಸ್ಥ್ಯರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ. ನಾವು ಹೇಗೆ ಹೆಲ್ತಿಯಾಗಿ ಇರಬೇಕು ಅನ್ನೋದು ಮೇನು ನಮ್ಮ ಏಮ್ ಅಥವಾ ಗೋಲ್, ಅಥವಾ ಹೆಲ್ತಿ ಇಂಡಿವಿಜುವಲ್ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದು. ಆರೋಗ್ಯವೇ ಭಾಗ್ಯ ಈಗ ಹೇಳ್ತಾ ಇದ್ರು, ಆರೋಗ್ಯ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಇನ್ನೊಂದು ಅನ್ಹೆಲ್ತಿ ಇಂಡಿವಿಜುವಲ್, ಇವಾಗ ಯಾರಿಗೆ ಏನಾದ್ರು ರೋಗ ಬಂದಿದ್ರೆ ಅದನ್ನು ನಾವು ಹೇಗೆ ದೂರ ಮಾಡ್ಬೋದು. ಒಂದು ಆಹಾರದಿಂದ, ಇನ್ನೊಂದು ಔಷಧ. ಸೊ ಔಷಧ ನಾವು ಇಲ್ಲಿ ರಸ ಔಷಧಿಗಳು ಹಾಗೂ ಗಿಡಮೂಲಿಕೆಯಿಂದ ತಯಾರು ಮಾಡಿರುವಂತಹ ಔಷಧಿಗಳು ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ಜನರಲ್ ಇವಾಗ ಮಂಡಿ ನೋವಾಗಿರಬಹುದು, ಬೆನ್ನು ನೋವಾಗಿರಬಹುದು, ಕೈಕಾಲು ನೋವಾಗಿರುತ್ತೆ. ಸೊ ಇದೆಲ್ಲ ಜನರಲ್ ಚೆಕಪ್ ಮಾಡ್ಬೋದು. ಹಾಗೂ ಉಚಿತ ಮತ್ತು ರಕ್ತ ಪರೀಕ್ಷೆ ಎಲ್ಲ ಮಾಡಿಸ್ಕೋಬೋದು. ಉಚಿತ ಆರೋಗ್ಯ ತಪಾಸಣೆ ಇರುತ್ತೆ. BPL ಕಾರ್ಡ್ ಇದ್ದವ್ರಿಗೆ ಇನ್ನು ಎಲ್ಲ ಸೌಕರ್ಯಗಳು ಫ್ರೀಯಾಗೇ ಇರುತ್ತೆ. ಇಲ್ಲಿ ಜನಗಳ ರೆಸ್ಪಾನ್ಸ್ ಲೈಕ್ ಅವ್ರು ಬಂದು ಅವ್ರದ್ದು ಏನು ಪ್ರಾಬ್ಲಮ್ ಇದೆ, ಸಮಸ್ಯೆಗಳಿದೆ ಅದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರುಗಳಿಗೆ ನಾವು ಉಚಿತವಾಗಿ ಔಷಧ ವಿತರಣೆ ಕೂಡ ಮಾಡ್ತಾ ಇದ್ದೀವಿ. ಮೇನ್ ಔಷಧಿ ಒಂದೇ ಅಲ್ಲ, ಆಹಾರ, ಲೈಫ್ ಸ್ಟೈಲ್ ಕೂಡ ಬಹಳ ಮುಖ್ಯ ಆಗುತ್ತೆ. ಎಷ್ಟೊಂದು ಜನ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಎಲ್ಲ ಹೇಳ್ತೀರಾ, ತಿಂಡಿ ಎಷ್ಟು ಗಂಟೆಗೆ ತೊಗೊತೀರಾ ಅಂದರೆ 10 ಅಥವಾ 11 ಗಂಟೆ ಅಂತ ಹೇಳ್ತಾರೆ. ಸೊ ಜಸ್ಟ್ ಟೈಮಿಂಗ್ಸ್, ಆ ತಿಂಡಿ ತೊಗೊಳೋದಾಗಿರ್ಬೋದು, ನಾವು ಜಸ್ಟ್ ಸ್ಮಾಲ್ ಲೈಫ್ ಸ್ಟೈಲಿಂದ ನಮ್ಮ ಏನು ನಾವು ವಿ ಆರ್ ಅಂಡರ್ಗೋಯಿಂಗ್ ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಔಷಧಿ ಏನು ಎಲ್ಲದಕ್ಕೂ ಔಷಧಿ ಬೇಕಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರೆಸ್ಪಾನ್ಸ್ ಚೆನ್ನಾಗೇ ಬರ್ತಾ ಇದೆ.